ಕನ್ಯಾ ರಾಶಿ ಜುಲೈ 2026 ತಿಂಗಳ ನಿಮ್ಮ ವೈದಿಕ ಮಾಸಿಕ ಭವಿಷ್ಯ. ಇದು ನಿಮಗೆ ವರ್ಷದ ಅತ್ಯಂತ ಫಲದಾಯಕ ತಿಂಗಳುಗಳಲ್ಲೊಂದು. 3 ಪ್ರಬಲ ಪ್ರಭಾವಗಳು ನಿಮ್ಮ ವೃತ್ತಿ ಮತ್ತು ಲಾಭದ ಮನೆಗಳಲ್ಲಿ ಒಟ್ಟುಗೂಡುತ್ತವೆ. ರವಿ, ನಿಮ್ಮ ಅಧಿಪತಿ ಗ್ರಹವಾದ ಬುಧ, ಮತ್ತು ಮಹಾಶುಭಗ್ರಹವಾದ ಗುರು. ಇವು ಮನ್ನಣೆ, ಏರುತ್ತಿರುವ ಆದಾಯ ಮತ್ತು ಕೊನೆಗೆ ಫಲಿಸುವ ಆಶಯಗಳತ್ತ ಸೂಚಿಸುತ್ತವೆ. ವೃತ್ತಿಪರ ಸ್ಥಾನಮಾನ ಎದ್ದು ಕಾಣುತ್ತದೆ ಮತ್ತು ಶ್ರಮ ಸ್ಪಷ್ಟವಾದ ಫಲಿತಾಂಶಗಳಾಗಿ ಪರಿಣಮಿಸುತ್ತದೆ. ಪ್ರೌಢಿಮೆಯನ್ನು ಬೇಡುವ ಏಕೈಕ ಕ್ಷೇತ್ರವೆಂದರೆ ಸಂಗಾತಿತ್ವ. ಶನಿ ನಿಮ್ಮ 7ನೇ ಮನೆಯಲ್ಲಿ ಕುಳಿತಿದ್ದು ವಿವಾಹ ಮತ್ತು ವ್ಯಾಪಾರ ಮೈತ್ರಿ ಎರಡನ್ನೂ ಭಾರವಾಗಿ, ನಿಧಾನವಾಗಿ ಮತ್ತು ಹೆಚ್ಚು ಕರ್ತವ್ಯಬದ್ಧವಾಗಿ ಅನಿಸುವಂತೆ ಮಾಡುತ್ತದೆ. ಸಂಬಂಧಗಳನ್ನು ತಾಳ್ಮೆ ಮತ್ತು ಸ್ಪಷ್ಟ ಒಪ್ಪಂದಗಳೊಂದಿಗೆ ನಿಭಾಯಿಸಿ. ವೃತ್ತಿಯ ಅಲೆಯನ್ನು ಏರಿ, ಆಗ ಜುಲೈ ನಿಜವಾದ ಶಿಖರವಾಗುತ್ತದೆ. ವಿಶೇಷವಾಗಿ 24ರ ನಂತರ ಸಂವಹನ ತಿಳಿಯಾದ ಬಳಿಕ. ವೃತ್ತಿ ಮತ್ತು ಕೆಲಸ ಅತ್ಯುತ್ತಮ ಮತ್ತು ಮುಂಚೂಣಿಯಲ್ಲಿ. ನಿಮ್ಮ ಅಧಿಪತಿ ನಿಮ್ಮ ವೃತ್ತಿ ಮನೆಯಲ್ಲಿ ಲಾಭಕ್ಕೆ ಬಲವಾದ ಬೆಂಬಲದೊಂದಿಗೆ ನೆಲೆಸಿದ್ದು ಮನ್ನಣೆ, ಪ್ರಗತಿ ಮತ್ತು ಗೋಚರ ಸಾಧನೆಗೆ ಅನುಕೂಲಕರ. ಮೊದಲ ಅರ್ಧ ಸಿದ್ಧತೆ ಮತ್ತು ಸ್ಥಾನವನ್ನು ಗಟ್ಟಿಗೊಳಿಸಲು 24ರಿಂದ ಮುಂದೆ ದೃಢವಾಗಿ ಕಾರ್ಯನಿರ್ವಹಿಸಿ. ಆಗ ಆಫರ್ಗಳು, ಅನುಮೋದನೆಗಳು ಮತ್ತು ಆರಂಭಗಳು ನಿಜವಾಗಿ ಫಲಿಸುತ್ತವೆ. ಆರ್ಥಿಕ ಮತ್ತು ಸಂಪತ್ತು ಬಲವಾಗಿ ಬೆಂಬಲಿತ. ಆದಾಯದ ಮಾರ್ಗಗಳು ತೆರೆಯುತ್ತವೆ ಮತ್ತು ಬಹುಕಾಲದ ಆರ್ಥಿಕ ಆಶಯಗಳು ಸಾಕಾರಗೊಳ್ಳಲಾರಂಭಿಸುತ್ತವೆ. ಲಾಭಗಳನ್ನು ಗಟ್ಟಿಗೊಳಿಸಲು ಮತ್ತು ಬೆಳವಣಿಗೆಯನ್ನು ಯೋಜಿಸಲು ಇದು ಒಳ್ಳೆಯ ತಿಂಗಳು. ಆದರೆ ಹಂಚಿಕೆಯ ಹಣದ ಬಗ್ಗೆ ಘರ್ಷಣೆ ಆಗದಂತೆ ಪಾಲುದಾರರೊಂದಿಗಿನ ಒಪ್ಪಂದಗಳನ್ನು ಸ್ಫಟಿಕದಷ್ಟು ಸ್ಪಷ್ಟವಾಗಿಡಿ. ಸಂಬಂಧಗಳು ಮತ್ತು ಕುಟುಂಬ ಸೂಕ್ಷ್ಮ ಸ್ಥಳ. ಶನಿಯ ಒತ್ತಡ ಸಂಗಾತಿ ಅಥವಾ ಆಪ್ತ ಸಹಚರ ತಣ್ಣಗೆ, ದೂರವಾದಂತೆ ಅಥವಾ ಕರ್ತವ್ಯದ ಭಾರದಿಂದ ಬಳಲಿದಂತೆ ಕಾಣುವಂತೆ ಮಾಡಬಹುದು. ಕೆಲವರಿಗೆ ಇದು ಬದ್ಧತೆಯಲ್ಲಿ ವಿಳಂಬವನ್ನು ತರುತ್ತದೆ. ಅಂತಿಮ ಎಚ್ಚರಿಕೆಗಳ ಬದಲು ತಾಳ್ಮೆ ಮತ್ತು ಪ್ರಾಮಾಣಿಕತೆಯಿಂದ ಪ್ರತಿಕ್ರಿಯಿಸಿ. ಆಗ ಬಂಧ ಪರೀಕ್ಷೆಯ ಮೂಲಕ ಬಲಗೊಳ್ಳುತ್ತದೆ. ಆರೋಗ್ಯ ಮತ್ತು ಶಕ್ತಿ ಸಾಮಾನ್ಯವಾಗಿ ಒಳ್ಳೆಯದು ಮತ್ತು ಸ್ಥಿತಿಸ್ಥಾಪಕ. ಸಣ್ಣ ತೊಂದರೆಗಳನ್ನು ಸುಲಭವಾಗಿ ಕೊಡವಿ ಹಾಕುವ ನಿಜವಾದ ಸಾಮರ್ಥ್ಯದೊಂದಿಗೆ. ಮುಖ್ಯ ಅಪಾಯವೆಂದರೆ ಕೆಲಸ ಅಥವಾ ಸಂಬಂಧದ ಒತ್ತಡದಿಂದ ಹೊತ್ತುಕೊಂಡು ಬರುವ ಮಾನಸಿಕ ಒತ್ತಡ. ಆದ್ದರಿಂದ ನಿಮ್ಮ ವಿಶ್ರಾಂತಿ ಸಮಯವನ್ನು ರಕ್ಷಿಸಿ ಮತ್ತು ಸೌಮ್ಯವಾಗಿ ಚಲನೆಯಲ್ಲಿರಿ. ಮನಸ್ಸು ಮತ್ತು ಆಧ್ಯಾತ್ಮಿಕ ಮಹತ್ವಾಕಾಂಕ್ಷೆಯ ಮತ್ತು ಆಶಾವಾದಿ. ಬಿಡುಗಡೆ ಮತ್ತು ವಿಸ್ತಾರವಾದ ದಿಗಂತಗಳತ್ತ ಒಂದು ಶಾಂತ ಸೆಳೆತದೊಂದಿಗೆ. ವಿದೇಶಿ ಸಂಪರ್ಕಗಳು, ಪ್ರಯಾಣ ಮತ್ತು ಆಧ್ಯಾತ್ಮಿಕ ಆಸಕ್ತಿಗಳಿಗೆ ಅನುಕೂಲ. ನಿಮ್ಮ ಬೆಳವಣಿಗೆಗೆ ಇನ್ನೂ ನೆರವಾಗದ ಹಳೆಯ ಬಂಧವೊಂದನ್ನು ಬಿಟ್ಟುಬಿಡಿ. ವಾರ 1 ಜುಲೈ 1ರಿಂದ 7. ಭರವಸೆಯ ಆದರೆ ಸಿದ್ಧತೆಯ ಹಂತ. ನಿಮ್ಮ ಅವಕಾಶಗಳನ್ನು ಸಾಲಾಗಿ ಜೋಡಿಸಿ. ಬುಧ ವಕ್ರಿಯಾಗಿರುವಾಗ ಅಂತಿಮಗೊಳಿಸುವುದನ್ನು ತಪ್ಪಿಸಿ. ವಾರ 2 ಜುಲೈ 8ರಿಂದ 14. ವೃತ್ತಿಯ ಸಂಕೇತಗಳು ಬಲಗೊಳ್ಳುತ್ತವೆ. ಸಂಪರ್ಕ ಬೆಳೆಸಿ. ಈ ತಿಂಗಳು ಕಟ್ಟಿಕೊಳ್ಳುತ್ತಿರುವ ಲಾಭಗಳಿಗೆ ನಿಮ್ಮನ್ನು ಸ್ಥಾನಗೊಳಿಸಿಕೊಳ್ಳಿ. ವಾರ 3 ಜುಲೈ 15ರಿಂದ 21. ಜುಲೈ 19ರಿಂದ 22ರಲ್ಲಿ ನಿಮ್ಮ ರಾಶಿ ಚೈತನ್ಯಗೊಳ್ಳುತ್ತದೆ. ನಿಮ್ಮನ್ನು ಮುಂದಿಡಲು ಆತ್ಮವಿಶ್ವಾಸದ ಸಮರ್ಥ ಕಾಲಾವಧಿ. ವಾರ 4 ಜುಲೈ 22ರಿಂದ 28. ತಿಂಗಳ ಪ್ರಮುಖ ಕಾಲಾವಕಾಶ. 24ರ ನಂತರ ಅನುಮೋದನೆಗಳು ಮತ್ತು ಆರಂಭಗಳು ಜಾರಿಯಾಗುತ್ತವೆ. ದೃಢವಾದ ಫಲಪ್ರದ ವಾರ. ವಾರ 5 ಜುಲೈ 29ರಿಂದ 31. ನಿಮ್ಮ ಲಾಭಗಳನ್ನು ಭದ್ರಪಡಿಸಿ ಮತ್ತು ನಿಮ್ಮ ಸಂಗಾತಿ ಸಂಬಂಧಗಳನ್ನು ಹೆಚ್ಚಿನ ಬೆಚ್ಚನೆಯಿಂದ ಪೋಷಿಸಿ. ಬಲವಾದ ಮುಕ್ತಾಯ. ಈ ತಿಂಗಳು ನಿಮ್ಮ ಕೆಲಸ ಏರುತ್ತದೆ. ನಿಮ್ಮ ಗುರಿಗಳಿಗೆ ನೀಡುವ ಅದೇ ತಾಳ್ಮೆಯಿಂದ ನಿಮ್ಮ ಸಂಬಂಧಗಳನ್ನು ಎದುರುಗೊಳ್ಳಿ.